ವಿದೇಶದ ಜೊತೆ ವ್ಯಾಪಾರ ವಹಿವಾಟು ನಡೀತಿತ್ತು ಅಂದರೆ ರೋಮನ್ ನಾಣ್ಯವನ್ನು ಆಧಾರವಾಗಿ ಇಟ್ಕೊಂಡು. ಹೇಗೆ ರೋಮನ್ ನಾಣ್ಯ ಇಲ್ಲಿ ಬಂತು? ರೋಮನ್ ನಾಣ್ಯವನ್ನು ಇವ್ರು ಯಾಕೆ ಟಂಕಿಸ್ತಾಯಿದ್ರು? ಒಂದು, ಮಹಿಳೆಯರು ಡಾಲರ್ ಥರ ಹಾಕ್ಕೊಳ್ತಾಯಿದ್ರು. ಇನ್ನೊಂದು, ವಿದೇಶದ ಜೊತೆ ವ್ಯಾಪಾರ ವಹಿವಾಟಿತ್ತು. ಇದ್ರ ಬಗ್ಗೆ ನಮ್ಮ ಗೋವಿಂದ ಪೈಗಳು ಒಂದು ಸಂಶೋಧನೆ ಮಾಡಿದ್ದಾರೆ. ಅದು ಕೂಡ ಅವ್ರ ಕಾಲದಲ್ಲಿ ಅಷ್ಟಕ್ಕೆ ನಿಂತುಬಿಟ್ಟಿದೆ, ಮುಂದಕ್ಕೆ ಹೋಗಬೇಕು. ಅಂದರೆ ರೋಮ್ ಭಾಷೆನಲ್ಲಿ, ಇಟಲಿಯಲ್ಲಿ ಕನ್ನಡದ ಪದಗಳು, ಅಲ್ಲಿನ ಒಂದು ಸಟೈರ್ ಅಂತ ಕರೀತಾರೆ, ಅಲ್ಲೊಂದು ನಾಟಕದಲ್ಲಿ ಕನ್ನಡದ ಪದಗಳಿತ್ತು ಅಂತ ಅವರು ಸಂಶೋಧನೆ ಮಾಡಿದ್ದಾರೆ. ಅದನ್ನು ಮುಂದುವರ್ಸಿದ್ರೆ ಅಲ್ಲಿಗೆ ಕನ್ನಡದ ಪದ ಹೇಗೋಯ್ತು? ಕನ್ನಡದ ಪದ ಹೋಗಿದ್ದು ಹೊನ್ನಾವರದ ಮೂಲಕ. ಹೊನ್ನಾವರ ಅಂದರೆ ಏನು? ಅದು ಬಂದರು ಪ್ರದೇಶ. ಆ ಬಂದರು ಪ್ರದೇಶದಿಂದ ಭಾರತದಿಂದ ಅಂದರೆ ಈ ಪ್ರಾಂತ್ಯದಿಂದ ಏನೆಲ್ಲ ವಸ್ತುಗಳು ವಿದೇಶಕ್ಕೆ ಹೋಗ್ತಾ ಇತ್ತು, ವಿದೇಶದ ವಸ್ತುಗಳು ಹೇಗೆ ಬರ್ತಾ ಇತ್ತು, ಇವೆಲ್ಲವನ್ನು ಅಧ್ಯಯನ ಮಾಡಿದಾಗ ಕನ್ನಡ ರಾಜರ, ಅದರಲ್ಲೂ ವಿಶೇಷವಾಗಿ ತಲಕಾಡು ಗಂಗರ ಕೊಡುಗೆ ಏನು ಅನ್ನೋದು ಗೊತ್ತಾಗುತ್ತೆ. ರೋಮನ್ ಸಾಮ್ರಾಜ್ಯದ ಜೊತೆ ವ್ಯಾಪಾರ ವಹಿವಾಟಿತ್ತು ಅಂದರೆ ಅರ್ಥ ವಿಜಯನಗರದವ್ರು ಇರೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅಷ್ಟೊತ್ತಿಗೆ ರೋಮನ್ ಸಾಮ್ರಾಜ್ಯ ಇರಲಿಲ್ಲ. ಹೊಯ್ಸಳರು ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅಷ್ಟೊತ್ತಿಗೆ ರೋಮನ್ ಸಾಮ್ರಾಜ್ಯ ಇರಲಿಲ್ಲ. ಮೈಸೂರು ಅರಸರಂತೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಯಾಕೆಂದರೆ ರೋಮನ್ ಸಾಮ್ರಾಜ್ಯ ಇರಲಿಲ್ಲ. ರೋಮನ್ ಸಾಮ್ರಾಜ್ಯ ಇದ್ದಿದ್ದು ಯಾವಾಗ? ಗಂಗರು ಮತ್ತು ಅವ್ರಿಗಿಂತ ಹಿಂದಿನ ಕಾಲದಲ್ಲಿ. ಹೀಗಾಗಿ ರೋಮನ್ ಸಾಮ್ರಾಜ್ಯದ ಜೊತೆ ವ್ಯಾಪಾರ ವಹಿವಾಟು ಇಟ್ಕೊಂಡಿದ್ದಂಥ ಸಾಮ್ರಾಟರು ಯಾರಾದರೂ ಇದ್ದರೆ ಗಂಗರು ಕೂಡ.